ಫ್ರೀ ಆಫ್ ಕಾಸ್ಟ್. ಊರಿಗೆ ಬಂದಾಗಂತೂ ನಾವು ಸಖತ್ ತಿಂತೀವಿ ಅಂದ್ಕೊಳ್ಳಿ ಸೀಸನ್ ಇದ್ದಾಗ. ಅಮ್ಮ ಮಗಳು ಶೋಕಿ ನೋಡಿ ದೋಸ್ತ. ಹಾಂ, ಅವಳು ಅವ್ರ ಮುತ್ತಜ್ಜಿ ಎಲ್ರಿಗೂ ತಿಂಡಿ ಕೊಡ್ತವ್ರೆ. ಇವ್ರಿಗೆ ಅಜ್ಜಿ, ಇವ್ರಿಗೆ ಮುತ್ತಜ್ಜಿ. ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತ ನಮ್ಮ ಅಕ್ಕ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ಲು. ಆದರೆ ಇವ್ರು ಇಲ್ಲಿ ಒಂದು ಆಟೋನೂ ನಿಲ್ಲಿಸ್ತಾನೆ ಇಲ್ಲ. ಇಲ್ಲಿ ನಿಲ್ಲಿಸೋದಿರಲಿ, ಒಂದು ಆಟೋನೂ ಓಡಾಡ್ತಾನೆ ಇಲ್ಲ. ಬಟ್ ಬಸ್ ಏನಪ್ಪ ಅಂದರೆ ನಮ್ಮ ಅಜ್ಜಿ ಊರ ಹತ್ರ ಸ್ಟಾಪ್ ಕೊಡೋಲ್ಲ. ಅಜ್ಜಿ ಊರ ಗೇಟ್ ಹತ್ರ ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಂತು, ಯಾವುದೋ ಆಟೋ ಬಂತು ಗೈಸ್. ದೋಸ್ತ ಏನು ದೋಸ್ತ ನಿಮ್ಮ ಲಕ್ಕು, ನೀವು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಆಟೋ ಬಂತು. ನಿಲ್ಸಿದ್ರೆ ಸಾಕಪ್ಪ ದೋಸ್ತ. ಆಟೋ ಬಂತು, ಹೋಗ್ತಾ ಇದ್ವಿ. ನಮ್ಮ ದೋಸ್ತ ನೋಡಿ ಹೆಂಗೆ ಕೂತಿದ್ದಾಳೆ. ನಮ್ಮ ಅಕ್ಕಂಗೆ ಅವ್ರ ಅಜ್ಜಿ ನೋಡಕ್ಕೆ ಹೋಗ್ತಿರೋ ಫುಲ್ಲು ಹ್ಯಾಪಿ ಮೂಡಲ್ಲಿದ್ದಾಳೆ. ಫುಲ್ ಖುಷಿ. ದೋಸ್ತ ಏನಂದರೆ, ನಾನು ಈಗ ರೀಸೆಂಟಾಗಿ ರಜೆ ಇತ್ತಲ್ಲ, ಆವಾಗ ಬಂದಿದ್ದೆ ಅಜ್ಜಿ ಊರಿಗೆ. ನಮ್ಮ ಅಕ್ಕ ಅಜ್ಜಿ ಊರಿಗೆ ಬಂದು ತುಂಬ ದಿನ ಆಯಿತು. ಹಬ್ಬದ ಟೈಮಲ್ಲಿ ಬಂದಿದ್ದು, ಮೇ ಬಿ ಹಬ್ಬದ ಟೈಮಲ್ಲಲ್ವಾ? ಹಾಂ, ಓಕೆ. ನಮ್ಮ ಫ್ಯಾಮಿಲಿಲಿ ಒಬ್ಬರು ಸತ್ತೋಗಿದ್ರು, ಅಜ್ಜಿ ಒಬ್ಬರು. ಅವ್ರು ತಿಥಿಗೆ ಬಂದಿದ್ದು. ಅದಾದಮೇಲೆ ನಮ್ಮ ಅಜ್ಜಿ ಮಳ್ಳಮ್ಮಜ್ಜಿ ಅಂತ ತೀರ್ಕೊಂಡಿದ್ರು. ಅವ್ರು ತಿಥಿಗೆ ಬಂದಿದ್ದು ಲಾಸ್ಟ್ ಟೈಮು. ಅದು ಬಿಟ್ಟರೆ ನಾನು ಬಂದಿದ್ದೆ ಈಗ ಬರ್ತಿರೋದು. ಅವಾಗ ತಿಥಿಗೆ ಬಂದಾಗ ಏನು ಟೈಮ್ ಸ್ಪೆಂಡ್ ಎಲ್ಲ ಏನು ಮಾಡೋಕ್ಕಾಗಲಿಲ್ಲ. ಈಗ ಅಜ್ಜಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಕಸಿನ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ, ಓ ದೋಸ್ತ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಜಸ್ಟ್ ಗೇಟಿಗೆ ಬಂದು ಇಳಿದಿದ್ದೀವಿ. ಯಾವುದೂ ಗಾಡಿ ಓಡಾಡ್ತಿಲ್ಲ. ಆಟೋ ಬಂದರೆ ಆಟೋದಲ್ಲಿ ಹೋಗ್ತೀವಿ, ಯಾವುದಾದ್ರೂ ಗಾಡಿ ಬಂದರೆ ಗಾಡೀಲಿ ಹೋಗ್ತಾ ಇರೋದು. ಹೆದರಬಾರ್ದು, ಯಾರು ನೋಡ್ತಾರೆ ಅಂತ ಗಟ್ಟಿಗೆ ಹಿಡಿದು ಮಾಡಬೇಕು. ಓಕೆ, ಅಜ್ಜಿ ಊರಿಗೆ ಹೋಗ್ತಿದ್ದೀರಾ? ಏನು ಅನ್ನಿಸ್ತಿದೆ ದಿವ್ಯಾ ಅವರೇ ಮಗಳನ್ನ ಕರ್ಕೊಂಡು? ಅವನಮ್ಮ ಆದಷ್ಟು ಬೇಗ ಆಟ ಸಿಕ್ಕಿದ್ರೆ ಹಾಂ ಅಜ್ಜಿನ ಇನ್ನೂ ಜಾಸ್ತಿ ಹೊತ್ತು ನೋಡ್ಬೋದಲ್ಲ ಅಂತ ಅನ್ನಿಸ್ತೀವಿ. ಹಂಗೆ ಇರಿ, ಒಂದು ವಾರ ಇದ್ದು ಯೋಗಕ್ಷೇಮ ವಿಚಾರಿಸ್ಕೊಂಡು ಅಜ್ಜಿ ಜೊತೆ ಚೌಕಾಬಾರ ಆಡಿಕೊಂಡು. ಹಾಂ, ಅವಾಗ ಅಂದರೆ ಗಾಯ್ಸ್ ಬಂದರೆ ಅಜ್ಜಿ ಬರೀ ಚೌಕಾಬಾರ. ಇವಾಗ ಆಡ್ಬೇಕನ್ಸುತ್ತೆ, ಆಡೋಕ್ಕಾಗ್ತದೆ. ಈಗ ಅಜ್ಜಿ ಆಡೋ ಕಂಡೀಷನ್. ಹಾಂ, ಚೌಕಾಬಾರ ಆಡೋ ಕಂಡೀಷನ್. ಹಾಗೇನೆ ಇರೋ ಟೈಮ್ನ ಎಂಜಾಯ್ ಮಾಡಿಬಿಡ್ಬೇಕು. ಆ ಮೂಮೆಂಟ್ ಮತ್ತೆ ಸಿಗಲ್ಲ ಅದೆಲ್ಲ. ದೋಸ್ತ, ಇವೆರಡೂ ಕೂಡ ನೇರಳೆಹಣ್ಣು ಮರ. ಎಷ್ಟು ನೇರಳೆಹಣ್ಣು ಬಿಡುತ್ತೆ ಅಂದರೆ, ಸೀಸನ್ ಇತ್ತಲ್ಲ, ಈ ಸೀಸನಲ್ಲಿ ಇಲ್ಲೆಲ್ಲ ಫುಲ್ಲು ನೇರಳೆಹಣ್ಣು ಬಿದ್ದಿರುತ್ತೆ. ಫುಲ್ ಕಂಪ್ಲೀಟ್ ಹಾಯ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಏನು ಅಷ್ಟು ಅಂದರೆ ಬಿದ್ದು ಏನಾದರೂ ಏಟಾಗಿದ್ದರೆ ಸ್ವಲ್ಪ ಹಾಳಾಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲೆಲ್ಲ ಕಲ್ಲು ಹೊಡೆದ್ರೆ ಒಂದೊಂದು ಗೊಂಚಲು ಅಷ್ಟು ನೇರಳೆಹಣ್ಣು ಸಿಗುತ್ತೆ. ನಾವೆಲ್ಲ ಸಿಟಿ ಕಡೆ ಒಂದಷ್ಟು ಅಮೌಂಟ್ ಕೊಟ್ಟು ತಗೊಳ್ತೀವಿ ನೇರಳೆಹಣ್ಣಿಗೋಸ್ಕರ. ಬಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್. ಊರಿಗೆ ಬಂದಾಗಂತೂ ನಾವು ಸಖತ್ ತಿಂತೀವಿ ಅಂದ್ಕೊಳ್ಳಿ ಸೀಸನ್ ಇದ್ದಾಗ. ಓ, ನಮ್ಮ ದೋಸ್ತ ಆಟೋ ಕಾಯ್ದು ಸಾಕಾಗೋಗಿದೆ ನಮ್ಮ ದೋಸ್ತಂಗೆ. ಪಾಪ ದೋಸ್ತ, ನಿಮಗೆ ಅಜ್ಜಿ ಅಲ್ಲ ಮುತ್ತಜ್ಜಿ ಅವ್ರ ಊರಿಗೆ ಹೋಗೋಕ್ಕೆ ಆಟೋ ಕಾಯ್ದು ಏನು ಅನ್ನಿಸ್ತಿದೆ? ಹೇಗಿದೆ ಎಕ್ಸ್ಪೀರಿಯನ್ಸ್? ಹಾಂ, ಫೈನಲಿ ನೀವು ಕೂಡ ಆಟೋ ಕಾಯ್ದುಬಿಟ್ರಿ. ನಾವು ಇಷ್ಟು ವರ್ಷ ನಾವು ಕಾಯ್ತಿದ್ವಿ, ಈ ವರ್ಷದಿಂದ ನೀವು ಜಾಯಿನ್ ಆಗಿದ್ದೀರಾ. ಏನು ಅನ್ನಿಸ್ತಿದೆ? ಅಯ್ಯೋ ನಮ್ಮ ದೋಸ್ತ ನೋಡಿ, ಅಮ್ಮ ಮಗಳು ಹೆಂಗೆ ಕಾಯ್ತಿದ್ದಾರೆ. ಎಷ್ಟು ಮೋಸ ಅಂದರೆ ದೋಸ್ತ, ಇವರು ಅಮ್ಮ ಮಗಳು ಮಾತ್ರ ಮ್ಯಾಚಿಂಗ್ ಹಾಕ್ಬಿಟ್ಟವ್ರೆ. ನಾನು ಡ್ರೆಸ್ ಇಲ್ದಲೇ RCB ಜರ್ಸಿ ಹಾಕೊಂಡು ಬಂದಿದ್ದೇನೆ. ದೋಸ್ತ ಬೀರು ತುಂಬ ಡ್ರೆಸ್ ಮಾಡಿಕೊಂಡಿದ್ದಾರೆ ಗಾಯ್ಸ್. ನಮ್ಮ ಹತ್ರ ಬಂದಿದ್ದಾರೆ, ಡ್ರೆಸ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ. ಗುರ್ಗುರು ಮಾಡ್ಕೋತಾ ಇದ್ದಾರೆ ಹೊಟ್ಟೆ ಒಳಗಡೆ ಗುರ್ಗುರು. ಅಮ್ಮ ಮಗಳು ಶೋಕಿ ನೋಡಿ ದೋಸ್ತ. ಹಾಂ, ಅವಳು ಒಂದೊಂದೇ ತೆಗ್ದು ಕೊಡ್ತಾವಳೆ ಬ್ಯಾಗಿಂದ. ಅವರಮ್ಮ ಅದೆಲ್ಲ ಟ್ರಯಲ್ ನೋಡ್ತವ್ರೆ.
ಫೈನಲಿ ಆಟೋ ಸಿಕ್ತು, ಹೋಗ್ತಾ ಇದ್ದೀವಿ. ಗೇಟಿಂದ ಒಳಗೇರಪುರಕ್ಕೆ ಬಂದಿದ್ದೀವಿ. ಇನ್ನು ಇಲ್ಲಿ ಕಟ್ಟಾದರೆ ಸ್ಟ್ರೈಟ್ ಹೋದರೆ ಚಿಕ್ಕಜರ್ಗ. ಸೀತಾಫಲ ನೋಡ್ತಿದ್ದ ಎಲ್ಲ ತಂದ್ಬಿಟ್ಟು ಇವಾಗ ತಂದ್ಕೊಡೋದಿಲ್ಲ ನಮಗೆ. ಸುನಾಮಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅಜ್ಜಿ ಇಲ್ಲೇ ಇದ್ದೀನಲ್ಲಮ್ಮ, ಇಲ್ಲೇ ಇಲ್ಲ ಕಣಪ್ಪ, ಎಲ್ಲ ಅಜ್ಜಿ ಎಲ್ಲ ಮುತ್ತಜ್ಜಿ ಎಲ್ಲ ಅಮ್ಮ ಎಲ್ಲ. ಎಲ್ಲ ಒಟ್ಟಿಗೆ ಸೇರಿರೋ ಖುಷಿಲಿ ಏನೇನೋ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ನನ್ನ ತಮ್ಮ ಇವಾಗ ತಾನೇ ಜಸ್ಟ್ ತಂದೆ ಎಲ್ಲನೂ. ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಕಬಾಬಿಗೆ ರೆಡಿ ಮಾಡ್ತವ್ರೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೆಳ್ಳುಳ್ಳಿ ಕಬಾಬಾ? ಇಲ್ಲ, ನಾರ್ಮಲ್ ಕಬಾಬ್. ನಾರ್ಮಲ್. ನಮ್ಮ ದೋಸ್ತ ಪ್ಯಾಂಟ್ ಎಲ್ಲ ಎತ್ಕೊಂಡು ರೆಡಿ ಆಗೋರೆ. ಏನಂತಂದ ಅವರು ಕೆಳಗಡೆ ಎಲ್ಲ ಕೂರಲ್ಲ, ಅಂಬಾರಿನೇ ಆಗ್ಬೇಕು ಅವ್ರಿಗೆ. ಹೋಗಿ ಇವಾಗ ಮಲ್ಕೋ ಮಂಗೆ. ಬಾಯಿ ಬಿಟ್ಟು ಅನ್ನಕ್ಕ ದೋಸ್ತ ಏನು ಗೊತ್ತಾ, ಇವನ್ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡೋಕ್ಕೆ ದೇವಸ್ಥಾನದ ಹತ್ರ ಬನ್ನಿ ಅಂದ್ಬಿಟ್ಟು ಹೋದ್ರು. ಇಲ್ಲಿ ಬಂದು ನೋಡಿದ್ರೆ ಯಾರೂ ಇಲ್ಲ. ನಾನು ಬೇರೆ ದೋಸ್ತನ ಬೇರೆ ಕರ್ಕೊಬಂದ್ಬಿಟ್ಟೆ. ಎಲ್ಲೋ ಹೇಳು, ಯಾವುದೋ ಸಾಂಗ್ ಹೇಳ್ತಿದ್ದಲ್ಲ, ಹೇಳು, ಇರಲಿ ಹೇಳು. ಹಾಂ ಬೇಗ ಹೇಳ್ಬಿಡು. ಇದು ಮಂಗಳಾರತಿ ಅಂತೆ. ಇವಾಗ ನಾಮ ಇಕ್ತಿದ್ದಾಳೆ ನೋಡಿ, ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ದೋಸ್ತ, ನಮ್ಮ ದೋಸ್ತನ ನೋಡಿ ಕಲಿಯೋದು ತುಂಬ ಇದೆ. ನಮಗೆ ಅಲೆ ಇಲ್ಲಿವರೆಗೂ ಬರ್ತಾಳೆ, ಸೊಂಟದವರೆಗೂ. ಇನ್ನೊಂದು 3-4 ವರ್ಷ. ಅವ್ರ ಮುತ್ತಜ್ಜಿ ಎಲ್ರಿಗೂ ತಿಂಡಿ ಕೊಡ್ತವ್ರೆ. ಇವ್ರಿಗೆ ಅಜ್ಜಿ, ಇವ್ರಿಗೆ ಮುತ್ತಜ್ಜಿ, ನಿಮಗೆ ಗ್ರ್ಯಾಂಡ್ ಮದರ್. ಇವರೇ ನಮ್ಮ ಅಜ್ಜಿ. ಲಾಸ್ಟ್ ವಿಡಿಯೋಲೆಲ್ಲ ತೋರ್ಸೋಕ್ಕಾಗಿರಲಿಲ್ಲ. ಚಕ್ಲಿ ಬೇಡ, ಊರಿಗೆ ಹೋದಾಗಲ್ವಾ ಹೀಗೆಲ್ಲ ಸೇರಿದ್ದು. ದಂಡೆ ಬೆಳಕ್ಕೆ ಹೋದಾಗ ಒಂದ್ಸಲಿ, ಅವಾಗಿನ ಬ್ಲಾಗ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಫೋನ್ ಹಿಡ್ಕೊಂಡು ಈಚೆ ನಿಂತ್ಕೊಂಡು ಮಾತಾಡ್ತಿರೋದು. ಹುಡುಗಿ ಯಾವುದು? ಹುಡುಗಿ ಯಾವ್ದು ನೋಡು. ಏ ಅಲ್ಲಿ ಮಾಮಿ 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 ಬಿಡು. ಕುತ್ಕೋ 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 ಅದ್ರ ಮೇಲೆ.
ಕುತ್ಕೋ ಅಲ್ಲಿ ಅಲ್ಲಿ ಅದ್ರ ಮೇಲೆ ಕುತ್ಕೋ ಕುತ್ಕೋ ಅಲ್ಲಿ ಅಲ್ಲಿ ಕೆಳಗೆ ಮಾಡು ಕುತ್ಕೋ ಪೂರಿ ಮತ್ತೆ ರೆಡಿಕತ್ತವೆ ಇವು ಯಾವ ದಡ್ರಗಳಲ್ಲಿ ನೀನು ಅಲ್ಲಿ ನೋಡಿ ಅಲ್ಲಿ ನೋಡಲ್ಲ ಅವ್ರು ಓಡಾಡ್ತಾರ ನೋಡಲ್ಲ ನಮ್ಮ ದೋಸ್ತ ಅಂತೂ ಊರಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಇದಾಗಿತ್ತು ಸಂಡೆಯ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.